ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬಂದಿದ್ವಿ. ಹೋದ ವರ್ಷ ಇದ್ದರು, ಬಟ್ ಈ ವರ್ಷ ಅವರು ಬೆಂಗಳೂರಲ್ಲಿದ್ದಾರೆ. ಸೊ ಇದು ಇದೆ ಆ್ಯಕ್ಚುಲಿ ಏನಂತಂದ್ರೆ ಅವಾಗೆಲ್ಲ ಓಡಾಡುವೆ ಅಲ್ವಾ. ಇವಾಗ 2 ಮಂತ್ಸಿಗೆ ಒಳಗಡೆ ಇದ್ದಿದ್ದು ತುಂಬಾ ಬೋರ್ ಅಂತ. ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲಿ ಅದನ್ನು ಒಂದು ಬಾಕ್ಸಿಗೆ ಹಾಕೊಂಡು ಜಾತ್ರೆ ಹತ್ರ ಹೊಳೆಯಲ್ಲೆಲ್ಲ ಸ್ನಾನ ಮಾಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಹೊಳೆ ಹತ್ರ ಕುತ್ಕೊಂಡು ಊಟ ಮಾಡ್ಕೊಂಡು ಬರ್ತಿದ್ವಿ. ಅದೆಲ್ಲ ನೆನಪಾಗುತ್ತೆ. ಈ ಕಡೆ ಎಲ್ಲ ಫುಲ್ಲು ನಮ್ಮ ಚಿಕ್ಕಪ್ಪನ ಮನೆ ಆ ಥರ. ಷಷ್ಠಿ ದಿನ ಪೂಜೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ತುಂಬಾ ಗ್ರ್ಯಾಂಡಾಗಿರುತ್ತೆ. ಮತ್ತು 1 ತಿಂಗಳು ಜಾತ್ರೆ ಇರುತ್ತೆ. ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮೊದಲನೇದಾಗಿ ಹ್ಯಾಪಿ ಷಷ್ಠಿ. ಇವತ್ತು ಷಷ್ಠಿ ಪೂಜೆ ಇದೆಯಲ್ಲ, ಹಾಗಾಗಿ ಮನೇಲಿ ಪೂಜೆಯನ್ನು ಮಾಡಬೇಕು. ಸೊ ಅದಕ್ಕೆ ಫ್ರೆಶಪ್ ಎಲ್ಲ ಆಗಿ ಇವಾಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಅಕ್ಕನೂ ಇಲ್ಲ, ಅವರು ನಮ್ಮನೆ ಮದುವೆಗೆ ಏನು ಅದು ಬಟ್ಟೆ ತೆಗಿಯೋಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗಾಗಿ ಅಮ್ಮ ನೀನೇ ಪೂಜೆ ಮಾಡಿಬಿಡು ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು. ಹಾಗಾಗಿ ಇವಾಗ ದೇವ್ರ ಮನೆನ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ ಅಷ್ಟೇ ಗೈಸ್. ಇನ್ನೂ ತಿಂಡಿ ತಿಂದಿಲ್ಲ, ಪೂಜೆ ಎಲ್ಲ ಮುಗಿಸಿ ಆಮೇಲೆ ತಿಂಡಿ ತಿನ್ನೋಣ ಅಂತ. ಮತ್ತು ಇನ್ನೊಂದೇನೆಂದರೆ ನಾನು ಪೂಜೆ ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು, ಹಾಗಾಗಿ ನಾನೇ ಮಾಡ್ತೀನಿ ಅಂತ ಅಂದೆ. ಅದಕ್ಕೆ ಅಮ್ಮ ಓಕೆ ಅಂತ ಹೇಳಿದರು. ತೋರಿಸ್ತೀನಿ ರೀ ದೇವ್ರ ಮನೆಯೆಲ್ಲ ಹೇಗೆ ರೆಡಿ ಮಾಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ, ಪೂಜೆ ಮಾಡಬೇಕು ಇವಾಗ. ಮತ್ತು ಇನ್ನೊಂದೇನೆಂದರೆ ಇವತ್ತು ಯಾಕೋ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತ ಅನಿಸುತ್ತೆ. ಪಾಪುನೂ ಅನ್ನಿಸ್ತಾ ಇದೆ, ಪಾಪುನೂ ಮಲಗಿದೆ. ಹಾಗಾಗಿ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಸ್ಯಾರಿ ಎಲ್ಲ ಹಾಕ್ಕೊಂಡು ಆಮೇಲೆ ಸಿಗ್ತೀನಿ. ನೋಡಿ ಇಲ್ಲಿ ನಮ್ಮಮ್ಮ ಇನ್ನೂ ಊಟ ಮಾಡಿಲ್ಲ, ಇನ್ನೂ ತಿಂಡಿ ತಿಂದಿಲ್ಲ. ಪಾತ್ರೆ ಎಲ್ಲ ತೊಳ್ಕೊಂಡು ಕುಂತೈತೆ. ಸಾರ ಮಾಡಿಲ್ಲ ಅವ್ರಿನ್ನ. ಅಮ್ಮ ತಿಂಡಿ ತಿಂದ್ಬಿಟ್ಟೆ ಸ್ನಾನ ಮಾಡು. ತೊಳ್ಕೊಂಡು ಕುಂತೈತೆ. ಈಗ ಈಸಿ ಏನು ಮಾಡೋದು, ಈಗ ಎಷ್ಟು ಹೇಳೋರು ಅಷ್ಟೇ ತಿಂಡಿ ತಿಂದ್ಬಿಟ್ಟು ಮಾಡು ಅಂತ. ನೋಡಿ ನಮ್ಮ ಎಮ್ಮೆಕರು ಇಲ್ಲ, ನೀರು ಕುಡಿತಿದೆ. ಇವತ್ತಂದರೆ ಬೇರೆ ಕಡೆ ಕಟ್ಟಾಕ್ತಾರೆ, ಬಟ್ ಇವತ್ತಿಲ್ಲೇ ಹಂಗೆ ಅದು ಸ್ವಲ್ಪ ಎಲ್ಲ ಕಳೆ ಥರ ಎಲ್ಲ ಇದೆಯಲ್ಲ ನೋಡಿ, ಅದೆಲ್ಲ ಇದಾಗಲಿ ಅಂದ್ಬಿಟ್ಟು ಇಲ್ಲೇ ಕಟ್ಟಾಕಿದ್ದಾರೆ. ನೋಡಿ ಇಲ್ಲಿ ಯಾವಾಗಲೂ ಈ ಥರ ಓಡಾಡ್ತಾನೆ ಇರ್ತವೆ. ಅದಕ್ಕೇ ನಾನು ಮಾತಾಡ್ತಿದ್ರು ಸೌಂಡು ಜಾಸ್ತಿ. ರೂಮಿಂದ ಹಿಂಗೆ ಕಾಣಿಸುತ್ತೆ. ಏನಂತ ಅಂದರೆ ನಮ್ಮ ಚಿಕ್ಕಪ್ಪ ಮನೆ, ನಮ್ಮ ಮನೆ ಎಲ್ಲ ಇಲ್ಲೇ ಪಕ್ಕ. ಇದು ಒಂದೇ ಫ್ಲ್ಯಾಟ್, ಇದು ಫುಲ್ ಎಲ್ಲ ಪಕ್ಕನೇ ಇರೋದು ನಮ್ಮದು ಜಮೀನುಗಳೆಲ್ಲ. ನೋಡಿ ಇಲ್ಲಿ ಹಸುನ ಕಟ್ಟಾಕಿದ್ದಾರೆ ನಮ್ಮ ಮನೆ. ಇಲ್ಲಿಗೆಲ್ಲ ನಾನು ಅವಾಗ ಎಷ್ಟು ಓಡಾಡ್ತಿದ್ದೆ ಅಂದರೆ ಇವಾಗ ಎಷ್ಟು ದಿನ ಆಯ್ತಪ್ಪ ಹೋಗಿ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಏನಂತಂದ್ರೆ ಅವಾಗೆಲ್ಲ ಓಡಾಡುವೆ ಅಲ್ವಾ. ಇವಾಗ 2 ಮಂತ್ಸಿಗೆ ಒಳಗಡೆ ಇದ್ದಿದ್ದು ತುಂಬಾ ಬೋರ್ ಅಂತ ಅನಿಸುತ್ತೆ. ಬೋರ್ ಅನ್ನೋದಕ್ಕಿಂತ ಇದನ್ನೆಲ್ಲ ಮಿಸ್ ಮಾಡ್ಕೊತಿದ್ದೀನಿ. ಏನಂತಂದ್ರೆ ಅವಾಗೆಲ್ಲ ಅಲ್ಲೆಲ್ಲ ಓಡಾಡ್ತಾ ಇರೋವು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸೀಬೆ ಗಿಡ, ಅದು ಆ್ಯಕ್ಚುಲಿ ತುಂಬ ವರ್ಷ ಆಯ್ತು ಅದನ್ನ ನೆಟ್ಟಿ. ನೋಡಿ ಇಲ್ಲಿ ಸೀಬೆ ಗಿಡ ಇದೆ, ಇಲ್ಲಿ ಸಖತ್ತಾಗಿರುತ್ತೆ ಹಣ್ಣು ಮಾತ್ರ. ತುಂಬಾ ವರ್ಷಗಳೇ ಆಯಿತು ಅದನ್ನ ನೆಟ್ಟಿ. ನೋಡಿ ಇಲ್ಲಿ ಮೋಡೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ. ನಮ್ಮನೆ ಹಸುನ ಕಟ್ಟಾಕಿದ್ದಾರೆ. ನೆಕ್ಸ್ಟ್ ಇದು ಸೀಮೆ ಕಡ್ಡಿ ಅಂತ ಹಾಕ್ತಾರೆ, ಅದು ಗೊತ್ತಿರುತ್ತೆ ಅಲ್ವಾ. ಇದೆಲ್ಲ ಎಷ್ಟು ಚಂದ ಅಲ್ವಾ, ಹಳ್ಳಿಲಿರೋರಿಗೆ ಮಾತ್ರ ಗೊತ್ತು ಇಲ್ಲಿ ಇದು ಏನು ಅಂತ, ಹೇಗಿರುತ್ತೆ ಅಂತ. ಫ್ರೆಶ್ ಗಾಳಿ ಬರುತ್ತೆ, ಈ ಥರ ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರು ಈ ಥರ ಸಿಟಿಲಿರೋರಿಗೆ ಹಳ್ಳಿ ಕಡೆ ಬಂದರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಈ ಥರ ಇದನ್ನೆಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ. ನಾವೇ ಪುಣ್ಯವಂತರಪ್ಪ ಇಲ್ಲಿ ಹುಟ್ಟಿರೋದು ಅಂತ ಅನಿಸುತ್ತೆ.
ಇಷ್ಟು ನೀಟಾಗಿ ಕಾಣಿಸುತ್ತೆ. ಇನ್ನು ಈ ಕಡೆ ಎಲ್ಲ ಫುಲ್ಲು ನಮ್ಮ ಚಿಕ್ಕಪ್ಪನ ಮನೆ ಆ ಥರ. ರೆಡಿಯಾಗಿದ್ದೀನಿ, ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ಬೇಗ ಬೇಗ ಪೂಜೆ ಮಾಡೋಣ ಅಂತ. ಪಾಪು ಎದ್ಬಿಡ್ತಾಳೆ ಅಂತ ಜಸ್ಟ್ ಈ ಸ್ಯಾರಿ ಯಾವಾಗಲೂ ವೇರ್ ಮಾಡಿರಲಿಲ್ಲ ನಾನು, ನಂದೇನೆ. ಹಾಗಾಗಿ ಸ್ಯಾರಿ ಹಾಕ್ಕೊಂಡು ಬೇಗ ಹೇರ್ ಸ್ಟೈಲ್ ಏನೂ ಮಾಡಿಲ್ಲ. ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಹಿಂದೆ ಕಾಣಿಸ್ತಾ ಇರೋದು ನಮ್ಮ ಅಜ್ಜಿ ಗೈಸ್, ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ. ಸೊ ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಮಂಡಿ ನೋವು ಸಾಮಾನ್ಯವಾಗಿ ವೃದ್ಧಾಪ್ಯದಲ್ಲಿ ಕಾಣುವಂತಹ ಒಂದು ಸಮಸ್ಯೆಯಾಗಿದೆ. ಆದರೆ ಈಗಿನ ಪೀಳಿಗೆಯಲ್ಲಿ ನಾವು 40 ವರ್ಷದವರಲ್ಲಿ ಕೂಡ ಈ ಸಮಸ್ಯೆಯನ್ನು ಕಾಣಬಹುದು. ಮಂಡಿ ನೋವು ಅದರಿಂದನೇ ಎಲ್ಲರಿಗೂ ಕಷ್ಟ. ಡಿಪ್ರೆಷನ್ಗೆಲ್ಲ ಹೋಗಿದ್ದಾರೆ. 2 ಡೇಸಿಂದ ಈ ಪೇನ್ ಕಟ್ಕೊಳಕ್ಕಾಗ್ದಿರೋ ಒಂದಿಂದ ಟಿವಿ ಆ್ಯಡಲ್ಲಿ ನೋಡಿನೇ ಯಾರು ನಮಗೆ ಗೊತ್ತಾಗಿದ್ದು. ಗೊತ್ತಾಗಿದ ತಕ್ಷಣವೇ ಕಾಲ್ ಮಾಡಿ ಕನ್ಸಲ್ಟ್ ಆಚಾರ್ಯ ಬಿಲ್ಲು ಇಲ್ಲಿ ಬರೋವಾಗ ಒಂದು ನಂಬಿಕೆ ಇದ್ದೀರಾ, ಒಂದು ಕೋಟೆ ಇದ್ದೀರಾ ಅಂತ ಬಂದಿದ್ದು. ಏನೋ ಆಗಲಿ ಟ್ರೈ ಮಾಡಿಲ್ಲ, ಎಷ್ಟೊಂದು ಟ್ರೈ ಮಾಡಿದ್ದೀವಿ ಅಂತ ಹೇಳಿ ಇದಕ್ಕೊಂದ್ಸಲ ಟ್ರೈ ಮಾಡೋಣ ಅಂತೇಳಿ ಬಂದಿದ್ವಿ. ಇವಾಗ ಡಾಕ್ಟರ್ ಕನ್ಸಲ್ಟೇಷನ್ ನೋಡಿ ಒಂದು ನಂಬಿಕೆ ಅವ್ರು ಹೋಗಿ ಕೊಟ್ಟಿರೋದು. ನಾವು 1 ಮಂತ್ ಅಷ್ಟೇ ತೊಗೊಂಡಿರೋದು ಮೆಡಿಸನ್ನು. 1 ಮಂತ್ಗೆ ಒಂದು 50% ಸರಿಯಾಗಿದ್ದಾರೆ. ಡಾಕ್ಟರ್ಗೂ ನಡೆಯೋ ಥರ ಆಗಿದ್ದಾರೆ. ತುಂಬ ಖುಷಿಯಾಗಿದ್ದಾರೆ. ಇವಾಗ ಪರವಾಗಿಲ್ಲ, ಇನ್ನೊಂದು ಕಂಟಿನ್ಯೂಷನ್ ಆದರೆ ಪಕ್ಕ ಸರಿ ಆಗುತ್ತೆ ಅಂತ ನಂಬಿಕೆ ಇದೆ. ಆಸ್ಪತ್ರೆ ಮತ್ತು 2 ತಿಂಗಳು ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ನಡೆಯುತ್ತೆ, ಸ್ವಲ್ಪ ಆರಾಮಾಗಿತ್ತು. ಅದರಿಂದ ನಾನು ಬಸ್ಸಲ್ಲಿ ಹಾಸ್ಪಿಟ್ಲ್ 2 ಮಾಸನ ತಗೊಂಡು ಇವಾಗ ಆರೋಗ್ಯವಾಗಿದ್ದೀನಿ. ಪಂಪಿಂಗಿಂದ ನಾನು ಎಷ್ಟು ಖರ್ಚು ಮಾಡಿದ್ದೀನಿ. ಅಲ್ಲಿ ನನ್ನ ಮಗಳು ಪೂಜೆ ಎಲ್ಲ ಮುಗಿಸಿ ನಾನು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಆದಮೇಲೆ ಎದ್ಲು ಹಿಂಗೋ. ಇವಾಗ ಅವಳಿಗೆ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ನಾನು ಸ್ವಲ್ಪ ತಿಂಡಿ ತಿಟ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್ ಪೂಜೆ ಎಲ್ಲ ಮುಗಿತು. ಪೂಜೆ ಎಲ್ಲ ಮುಗಿಸಿ ಮತ್ತು ಪಾಪು ಕೂಡ ಇಲ್ಲಷ್ಟೇ ಅವಳಿಗೆ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಇವಾಗ ಪಾಪುನ ಟಿ ವಿ ಕಡೆ ಅಂತ ಅಂದ್ಬಿಟ್ಟು ಹಂಗೆ ಅಂದರೆ ಟಿ ವಿ ನೋಡ್ತಾಳೆ ಸ್ವಲ್ಪ. ಅಂದರೆ ರೂಮಲ್ಲಿ ಒಂದೇ ಹತ್ರ ಇಟ್ಕೊಂಡಿದ್ರೆ ಅವ್ಳಿಗೂ ಸ್ವಲ್ಪ ಬರೀ ಕತ್ಲೆಯಲ್ಲಿ ಇದ್ದಂಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಹಾಲಲ್ಲಿ ಹಾಗೆಯೇ ಒಂದು ಚಾಪೆ ಹಾಕ್ಬಿಟ್ಟು ಮಲಗಿಸಿದ್ದೀನಿ ಪಾಪುನ. ನನಗೆ ತಿಂಡಿ ಆಗಿಲ್ಲ, ಇನ್ನೂ ಮಾಡಬೇಕು ಪಲಾವ್ನ. ಮತ್ತು ಏನಂತಂದರೆ ನಮ್ಮ ಕಡೆ ಷಷ್ಠಿಲಿ ನಂಗೆ ಗೊತ್ತಿಲ್ಲ, ಈ ಹಾಸನ ಸರೌಂಡಿಂಗ್ ಎಷ್ಟು ಜನ ಇರ್ತಾರೆ ಅವರಿಗೆ ರಾಮನಾಥ್ಪುರ ಅಂತ ಗೊತ್ತಿರುತ್ತೆ, ಅಂದರೆ ಹಾಸನ ಸರೌಂಡಿಂಗ್ ಇರೋರಿಗೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಅಲ್ಲಿ ಏನಂತಂದರೆ ಇವತ್ತು ಷಷ್ಠಿ ದಿನ ಪೂಜೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ತುಂಬಾ ಗ್ರ್ಯಾಂಡಾಗಿರುತ್ತೆ. ಮತ್ತು 1 ತಿಂಗಳು ಜಾತ್ರೆ ಇರುತ್ತೆ ರಾಮನಾಥ್ಪುರದಲ್ಲಿ. ನಮ್ಮ ಕಡೆ ಷಷ್ಠಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ಗ್ರ್ಯಾಂಡಾಗಿ ಪೂಜೆ ಇರುತ್ತೆ. 1 ತಿಂಗಳು ಜಾತ್ರೆ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆಲ್ಲ ನಮ್ಮನೆ ಅವಾಗೆಲ್ಲ ಫುಲ್ ಜಾಯಿಂಟ್ ಫ್ಯಾಮಿಲಿನೇ. ನಾವು ಡಿವೈಡ್ ಆಗಿ ಒಂದು 5 ಇಯರ್ಸ್ ಆಯ್ತು ಅಷ್ಟೇ. ಅವಾಗ ಒಟ್ಟಿಗೆ ಇದ್ದಾಗ ಟ್ರ್ಯಾಕ್ಟರಲ್ಲಿ ಎಲ್ಲ ಜಾತ್ರೆಗೆ ಒಂದು ಊಟ ತುಂಬಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲಿ ಅದನ್ನು ಒಂದು ಬಾಕ್ಸಿಗೆ ಹಾಕೊಂಡು ಜಾತ್ರೆ ಹತ್ರ ಹೊಳೆಯಲ್ಲೆಲ್ಲ ಸ್ನಾನ ಮಾಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಹೊಳೆ ಹತ್ರ ಕುತ್ಕೊಂಡು ಊಟ ಮಾಡ್ಕೊಂಡು ಬರ್ತಿದ್ವಿ. ಅದೆಲ್ಲ ನೆನಪಾಗುತ್ತೆ. ಬಟ್ ಇವಾಗ ಏನು ಅಷ್ಟು ಹೋಗಲ್ಲ. ಹೋದ ವರ್ಷ ಹಸ್ಬೆಂಡ್ ಇದ್ದರು, ಅಂದರೆ ಮದುವೆಯಾಗಿ ಮೊದಲನೇ ವರ್ಷ ಹೋಗಬೇಕು ಅಂತ ಅಂದ್ಕೊಂಡು ಫಸ್ಟ್ನೇ ವರ್ಷ ಬರಬೇಕು ಜಾತ್ರೆಗೆ, ತೇರಿಗೆ ಹಣ್ಣು ಜವನ ಎಸಿಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬಂದಿದ್ವಿ. ಹೋದ ವರ್ಷ ಇದ್ದರು, ಬಟ್ ಈ ವರ್ಷ ಅವರು ಬೆಂಗಳೂರಲ್ಲಿದ್ದಾರೆ. ಸೊ ಇದು ನನಗೆ 2ನೇ ವರ್ಷ ಜಾತ್ರೆ ಮದುವೆಯಾಗಿ.
ಅಷ್ಟೇ ಗೈಸ್, ಏನಿಲ್ಲ ಅಂತ ಅಂದರೆ ಇದು 1 ತಿಂಗಳು ಫುಲ್ ನಡೆಯುತ್ತೆ. ಯಾರಾದರೂ ಗೊತ್ತಿದ್ರೆ ರಾಮನಾಥಪುರ ನೋಡಬೇಕು ಅಂತ ಅಂದರೆ ದಯವಿಟ್ಟು ಬನ್ನಿ, ಜಾತ್ರೆನ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಹೋಗಲ್ಲ, ನೋಡಬೇಕು, ಯಾವಾಗಲಾದ್ರು ಒಂದ್ಸಲ 1 ಮಂತ್ ಇರುತ್ತಲ್ವ, ಜನವರಿ ಫುಲ್ವರೆಗೆ ಇರುತ್ತೆ ಅಂತ ಅನಿಸುತ್ತೆ. ಅಷ್ಟರಲ್ಲಿ ನಮ್ಮ ಅಕ್ಕನ ಮದುವೆಲ್ಲ ಆಗಿರುತ್ತಲ್ಲ, ಅವರು ಇರ್ತಾರಲ್ಲ, ನೋಡೋಣ, ಅಷ್ಟರಲ್ಲಿ ಹೋಗೋಕ್ಕಾದ್ರೆ ಹೋಗಬೇಕು ಅಷ್ಟೇ ಗೈಸ್. ಏನಿಲ್ಲ, ಇವತ್ತಿನ ಡೇ ಹಿಂಗಿತ್ತು. ಷಷ್ಠಿ ಅಂತ ಅಂದರೆ ಒಂಥರ ಫುಲ್ ಹಬ್ಬದ ಥರ ನಮ್ಮ ಕಡೆ, ಎಲ್ಲ ಕಡೆನೂ ಮಾಡ್ತಾರೆ, ಬಟ್ ನಮ್ಮ ಕಡೆ ಸ್ವಲ್ಪ ಸ್ಪೆಷಲ್. ಏಕೆಂದರೆ ಅದು ಹೇಳಿದ್ನಲ್ಲ, ಜಾತ್ರೆ ನಡೆಯುತ್ತೆ, ಹಾಗಾಗಿ ಸ್ಪೆಷಲು. ಜಾತ್ರೆಗೆ ಏನಾದರೂ ಹೋದರೆ ಖಂಡಿತ ಅದು ಕೂಡ ನಿಮಗೆ ಬ್ಲಾಗ್ ಮಾಡ್ತೀನಿ. ಮತ್ತು ಇವಾಗ ನನಗೆ ಕ್ಯಾಮ್ರಾ ಹಿಡ್ದಿರೋದು, ಕ್ಯಾಮ್ರಾಮ್ಯಾನ್ ಆಗಿರೋದು ಯಾರಂತ ತೋರಿಸ್ತೀನಿ ರೀ. ನನ್ನ ತಮ್ಮ ಬಂದಿದ್ದಾನೆ. ಹಾಯ್ ಮಾಡು. ಆ್ಯಕ್ಚುಲಿ ಇವನು ಹಾಸ್ಟೆಲಲ್ಲಿದ್ದ, ಹಾಗಾಗಿ ಇವಾಗ ರಜಾ ಕೊಟ್ಟಿದ್ದಾರೆ ಷಷ್ಠಿಗೆ ಅಂತಲೇ, ಹಾಗಾಗಿ ಬಂದಿದ್ದಾನೆ. ತಿಂಡಿ ಎಲ್ಲ ತಿನ್ಕೊಂಡು ಬಂದಿದ್ದಾನೆ. ಇವರಮ್ಮ ಮತ್ತು ನಮ್ಮ ಅಕ್ಕ ಅವರು ಶಾಪಿಂಗ್ ಹೋಗಿದ್ದಾರೆ, ಬೆಂಗಳೂರಿಗೆ ಹೋಗಿದ್ದಾರೆ. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರೂ. ಹಾಗಾಗಿ ನಮ್ಮ ಮನೆಗೆ ಬಂದು ಗೇಮ್ ಮಾಡ್ಕೊಂಡು ಕೂತಿದ್ದ. ಓಕೆ ಗೈಸ್, ಇವತ್ತಿನ ಡೇ ಹೀಗಿತ್ತು ಅಂತಂದರೆ ಫುಲ್ ಡೇ ಮಾಡೋಕ್ಕಾಗಲ್ಲ, ಯಾಕೆಂದರೆ ಪಾಪು ಇದೆ. ಹಾಗಾಗಿ ಇಷ್ಟೇ, ಪೂಜೆ ಮಾಡೋವರೆಗೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಕೂಡ. ಓಕೆನಾ? ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಹೊಸ ವ್ಯೂವರ್ಸ್ ಯಾರು ಇರ್ತೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಗೈಸ್. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.